ಮೇಜರ್ ಅಪ್ಡೇಟ್ ಇದು, ಮೇಜರ್ ಟ್ವಿಸ್ಟ್ ಇದು, ಎಲ್ಲೂ ಸಿಗದಂತ ಮಾಹಿತಿ. ನನ್ನ ಜೊತೆ ಇದಕ್ಕೆ ಫಸ್ಟ್ ಹ್ಯಾಂಡ್ ಅಪ್ಡೇಟ್ಸ್ ಕೊಡೋದಕ್ಕೆ ವಿನೋದ್ ಕನೆಕ್ಟ್ ಆಗಿದ್ದಾರೆ. ಪ್ರತಿನಿಧಿ ವಿನೋದ್ ಮೈಸೂರಿನಿಂದ, ಹಾಗೆಯೇ ರಂಜಿತ್ ಶಿರಿಯಾರ್ CID ಆಫೀಸ್ ಹತ್ತಿರದಿಂದ, ಹಾಗೆಯೇ ಮಾದೇಶ್ SIT ಆಂಗಲ್ ಅಲ್ಲಿ ಇನ್ಪುಟ್ಸ್ ಕೊಡ್ತಾರೆ. ಫಸ್ಟ್ ಐ ಗೋ ಟು ವಿನೋದ್. ಬಹಳ ಪ್ರಮುಖವಾದ ಅಂಶ ವಿನೋದ್, ನೀವು ಕೇಳಿರೋದು ಒಂದು ಫ್ಯಾಂಟಾಸ್ಟಿಕ್ ಕ್ವೆಶ್ಚನ್ ಏನಂತಂದ್ರೆ, ಪೊಲೀಸರು ಎಷ್ಟೊತ್ತಿಗೆ ಬಂದ್ರು ಅಂತ. ಅವ್ರು ಹೇಳ್ತಾರೆ 2:15 ಬಂದ್ರು ಪೊಲೀಸರು ಅಂತ. ಸಂತ್ರಸ್ತೆ 12:15 ನಮ್ಮ ಮನೆಗೆ ಬಂದ್ರು ಅಂತ. SIT ಹೇಳುತ್ತೆ ಅವ್ರನ್ನ ತೋಟದ ಮನೆಯಿಂದ ರಕ್ಷಣೆ ಮಾಡಿದ್ವಿ ಅಂತ. ವಿನೋದ್, ಏನೆಲ್ಲ ಹೇಳಿದ್ರು ಅವರು? ನಿಮ್ಮ ಹತ್ರ ಫಸ್ಟ್ ಹ್ಯಾಂಡ್ ಅಪ್ಡೇಟ್ಸ್ ಇದೆ, ಹೇಳಿ. ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ರೇವಣ್ಣ ಅವರ ಕಿಡ್ನಾಪ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ರೋಚಕವಾದಂತಹ ಟ್ವಿಸ್ಟ್ಗಳು ಸಿಗ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಸಂತ್ರಸ್ತೆಯ ಮಗ ಇದೇ ತಿಂಗಳ 2ನೇ ತಾರೀಕು KR ನಗರ ಪೊಲೀಸ್ ಠಾಣೆಯಲ್ಲಿ ತನ್ನ ತಾಯಿ ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ ಇಬ್ಬರ ವಿರುದ್ಧ, ಅಂದರೆ ಮಾಜಿ ಸಚಿವ HD ರೇವಣ್ಣ A1 ಆರೋಪಿ ಆದರೆ A2 ಆರೋಪಿಯಾಗಿ ಸತೀಶ್ ಬಾಬು ಅವರನ್ನ ಈ ಒಂದು ಪ್ರಕರಣದಲ್ಲಿ ಕೇಸ್ ಹಾಕಿರ್ತಾರೆ. ಸೊ ಹೀಗಾಗಿ ಸತೀಶ್ ಬಾಬು ಅವರ ವಶಕ್ಕೆ ಪಡೆದ ನಂತರದಲ್ಲಿ 2ನೇ ತಾರೀಕು ಈ ಒಂದು ಪ್ರಕರಣ ದಾಖಲಾಗುತ್ತೆ. ಅದಾದ ನಂತರದಲ್ಲಿ ಕೂಡ ರೇವಣ್ಣರು ಕೂಡ ವಶಕ್ಕೆ ಪಡೆದು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಬಹಳ ಪ್ರಮುಖವಾಗಿ ಈಕೆಯನ್ನ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ ನಂತರದಲ್ಲಿ ರೇವಣ್ಣ ಅವರ ಆಪ್ತ ರಾಜ್ಗೋಪಾಲ್ ಅವರ ತೋಟದಲ್ಲಿ ಇಟ್ಟಿದ್ರು ಅಂತೇಳಿ SIT ಪೊಲೀಸರು ಆ ಒಂದು ಸ್ಥಳದಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿತ್ತು. ಆ ಒಂದು ಸಂದರ್ಭದಲ್ಲೂ ಕೂಡ ರಿಪಬ್ಲಿಕರಣ ಸ್ಥಳಕ್ಕೆ ತೆರಳಿ ಅಲ್ಲಿರುವಂತಹ ನೈಜ ವರದಿಯನ್ನು ಮಾಡುವಂತಹ ಕೆಲಸಕ್ಕೆ ಮುಂದಾಗಿತ್ತು. ಬಹಳ ಪ್ರಮುಖವಾಗಿ ಆ ತೋಟದಲ್ಲೂ ಕೂಡ ಎಲ್ಲರೂ ಕೂಡ ಹೇಳ್ತಾ ಇದ್ದು, ಮಹಿಳೆ ಇಲ್ಲಿ ಇದ್ರು, ಆದರೆ ಪೊಲೀಸರು ಬಂದ ಸಂದರ್ಭದಲ್ಲಿ ಮಹಿಳೆ ಇರಲಿಲ್ಲ ಅಂತೇಳಿ ನಾವು ರಿಪಬ್ಲಿಕರಣ ಜೊತೆಗೂ ಕೂಡ ಮಾತನಾಡಿದ್ರು. ಬಹಳ ಪ್ರಮುಖವಾಗಿ ಹಾಗಾದರೆ ಆ ಮಹಿಳೆಯನ್ನ ರಕ್ಷಣೆ ಮಾಡಿದ್ದು ಎಲ್ಲಿ ಅನ್ನುವಂತಹ ಸಾಕಷ್ಟು ದೊಡ್ಡ ಮಟ್ಟದ ಪ್ರಶ್ನೆ ಆಗಿತ್ತು. ನಿನ್ನೆ ಕೂಡ ರಿಪಬ್ಲಿಕರಣ ದೊಡ್ಡ ಮಟ್ಟದಲ್ಲಿ ಒಂದು ಸುದ್ದಿಯನ್ನ ಇದು ಮಾಡಿ, ಅಂದರೆ ಒಂದು ವಿಡಿಯೋವನ್ನು ಕೂಡ ಪ್ರಸಾರ ಮಾಡಿತ್ತು. ಆ ವಿಡಿಯೋದಲ್ಲಿ ಸಂತ್ರಸ್ತ ಮಹಿಳೆ ಕೂಡ ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ನನ್ನನ್ನ ರೇವಣ್ಣ ಅವರ ಕುಟುಂಬ ಕಿಡ್ನಾಪ್ ಮಾಡಿಲ್ಲ, ನಾನು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಂಬಂಧಿಕರ ಮನೆಯಲ್ಲಿ ಇದೆ ಅಂತೇಳಿ. ಸೊ ಹೀಗಾಗಿ ಇವತ್ತು ಅವರ ಸಂಬಂಧಿಕರನ್ನು ಕೂಡ ಹುಡುಕೊಳ್ಳುವ ಸಂದರ್ಭದಲ್ಲೂ ಕೂಡ ಸಂಬಂಧಿಕರು ಹೇಳ್ತಾ ಇರುವಂಥದ್ದು, 4ನೇ ತಾರೀಕು ಶನಿವಾರ 2:15 ಅವರು ಮನೆಗೆ ಬರ್ತಾರೆ. ಮನೆಗೆ ಬಂದ ಸಂದರ್ಭದಲ್ಲಿ ಅವರ ಸಂಬಂಧಿಕರ ಹತ್ರ ಮೊಬೈಲನ್ನು ತೆಗೆದುಕೊಂಡು ಅವರ ಮನೆಯವರಿಗೆ, ಅಂದರೆ ಅವರ ಅಳಿಯಂದಿರು ಇಬ್ಬರಿಗೂ ಕೂಡ ಕರೆಯನ್ನು ಮಾಡ್ತಾರೆ ಅಂತೇಳಿ. ಈ ಕರೆ ಮಾಡಿದ ನಂತರದಲ್ಲಿ ಇಬ್ಬರು ಅಳಿಯಂದರು ಕೂಡ ಸ್ಥಳಕ್ಕೆ ಬರ್ತಾರೆ. ಅಂದರೆ ಸಂತ್ರಸ್ತೆ ಮಾಡಿದಂತಹ ಮನೆಗೆ ಬಂದು ತದನಂತರ ಪೊಲೀಸರು ಕೂಡ ಆ ಒಂದು ಸ್ಥಳಕ್ಕೆ ಬರ್ತಾರೆ. ಸುಮಾರು 1 ಗಂಟೆ ತನಕರೂ ಕೂಡ ಆ ಮಹಿಳೆ ಆ ಒಂದು ಮನೆಯಲ್ಲಿರ್ತಾರೆ. ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಆಕೆ ಕೊಟ್ಟಿರೋದಿಲ್ಲ, ಕೇವಲ ಇದೇ ಆಸ್ಪತ್ರೆಗೆ ಬಂದಿದೆ, ಸೊ ಹೀಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅನ್ನೋಂಥ ಮಾಹಿತಿಯನ್ನು ಕೊಡ್ತಾಳೆ. ತದನಂತರದಲ್ಲಿ ಯಾಕೆ ಬಂದ್ರಿ, ಜೊತೆಗೆ ಯಾವ ವಿಚಾರಕ್ಕೆ ಯಾವುದನ್ನು ಕೂಡ ಅವರು ಪ್ರಶ್ನೆ ಮಾಡೋದಿಲ್ಲ ಅಂತೇಳಿ ರಿಪಬ್ಲಿಕರणाಗೆ ಹೇಳ್ತಾರೆ. ಇದಾದ 1 ಗಂಟೆ ನಂತರದಲ್ಲಿ ಕೂಡ SIT ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಅಂದರೆ ಮನೆಗೆ ಬಂದು ಆಕೆಯ ನೇರವಾಗಿ ಅಲ್ಲಿಂದ ರಕ್ಷಣೆ ಮಾಡಿರುವಂಥದ್ದು. ಸೊ ಇದು ಎಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಕಿಡ್ನಾಪ್ ಅಂತ ಪದವನ್ನು ಬಳಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕೆಂತಂದರೆ ಕಿಡ್ನಾಪ್ ಅಂತ ಪದವನ್ನು ಬಳಸಿದ ಸಂದರ್ಭದಲ್ಲಿ ಒಂದು ವೇಳೆ ಅದನ್ನು ಎಲ್ಲೋ ಒಂದು ಮನೆಯಲ್ಲಿ ಕೂಡಾಕೋದಿರ್ಬೋದು, ಈ ರೀತಿಯಾದಂತಹ ಪ್ರಕರಣ ಕಂಡುಬಂದ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಕಿಡ್ನಾಪ್ ಅಂತ ನಾವು ಹೇಳ್ಬೋದಾಗಿದೆ. ಅಂದರೆ ಸಂತ್ರಸ್ತ ಮಹಿಳೆ ಸಂಬಂಧಿಕರ ಮನೆಗೆ ಬಂದ ಸಂದರ್ಭದಲ್ಲಿ ಪೊಲೀಸರು ಆಕೆಯನ್ನ ಕರ್ಕೊಂಡು ಹೋಗಿರೋ ಬಗ್ಗೆ ಈಗಾಗಲೇ ಸಂಬಂಧಿಕರು ರಿಪಬ್ಲಿಕರಣಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಪ್ರಕರಣ ನಿಜದಲ್ಲಿಕ್ಕೆ ಸಾಕಷ್ಟು ರೋಚಕ ಟ್ವಿಸ್ಟ್ಗಳನ್ನ ಕೊಡ್ತಾ ಇದೆ. ಸೊ ಹೀಗಾಗಿ ಈ ಮಹಿಳೆ ನಿಜಕ್ಕೂ ಕಿಡ್ನಾಪ್ ಆಗಿದ್ದಾರಾ ಅಥವಾ ಎಲ್ಲೋ ಒಂದು ಕಡೆ ರಾಜಕಾರಣ ಈ ಒಂದು ಪ್ರಕರಣದಲ್ಲಿ ಎದ್ದು ಕಾಣ್ತಾ ಇದೆ ಅನ್ನೋದು ಮೇಲುಗಡೆ ಕಂಡು ಬರ್ತಾ ಇದೆ. ಸೊ ಹೀಗಾಗಿ ಮಹಿಳೆ ಕೊಡುವಂತಹ ಸ್ಟೇಟ್ಮೆಂಟ್ ಬಹಳ ಈಗ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಅಂದರೆ ಈಗಾಗಲೇ 164 ಹೇಳಿಕೆಯನ್ನು ದಾಖಲಿಸಿದ್ದಾರೆ ಅಂತೇಳಿ ಮಾಹಿತಿಗಳು ಸಿಗ್ತಾ ಇದೆ. ಸೊ ಹೀಗಾಗಿ 164 ಹೇಳಿಕೆಯಲ್ಲಿ ಯಾವ ಮಾಹಿತಿಯನ್ನ ಆಕೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಪ್ರಾಮುಖ್ಯತೆ ಕೊಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ವಿನೋದ್ ಆಕೆ ಮಗ 2ನೇ ತಾರೀಕು ಕಂಪ್ಲೇಂಟ್ ಕೊಡ್ತಾರೆ, ರೈಟ್? ಈಕೆ ಆ ಸಂಬಂಧಿಗಳ ಮನೆಗೆ ಹೋದ ಡೇಟ್ ಯಾವುದು? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಆ ಸಂಬಂಧಿಗಳ ಮನೆಗೆ ಹೋದಾಗ ಆಕೆಗೆ ತನ್ನ ಮಗ ಹೀಗೊಂದು ಕಿಡ್ನಾಪ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿತ್ತಾ, ಅಥವಾ ಆಮೇಲೆ ಅವ್ರಿಗೆ ಗೊತ್ತಾಯ್ತಾ ಪೊಲೀಸರು ಬರೋ ಅಷ್ಟರಲ್ಲಿ ತನ್ನ ಮಗ ತನ್ನ ಮೇಲೆ ಕಿಡ್ನಾಪ್ ಕಂಪ್ಲೇಂಟ್, ತಾನು ಕಿಡ್ನಾಪ್ ಆಗಿದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಎಲ್ಲ ಗೊತ್ತಿತ್ತಾ ವಿನೋದ್? 5 ವರ್ಷ ಆಗಿದೆ ಅವರು ರೇವಣ್ಣ ಅವ್ರ ಮನೆಯಲ್ಲಿ ಕೆಲಸ ಬಿಟ್ಟು ಅಂತ ಸಂಬಂಧಿ ಹೇಳ್ತಾರೆ. ವಿನೋದ್,
ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಸಂಬಂಧಿಕರು ಕೂಡ ಪ್ರಕರಣದ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳಿಲ್ಲ. ಅಂದರೆ ನಾವು ಕೂಡ ನೇರವಾದಂಥ ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ಆ ಥರ ಅಂದರೆ ಆಕೆಯ ಮಗನೇ 29ನೇ ತಾರೀಕು ನನ್ನ ತಾಯಿಯನ್ನು ಏನೋ ಸತೀಶ್ ಬಾಬು ಅವರು ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ ಅವ್ರು ದೂರೆಲ್ಲ ಕೊಟ್ಟಿದ್ದಾರೆ ಕೇಳಿದ ಸಂದರ್ಭದಲ್ಲೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. 4ನೇ ತಾರೀಕು ಮಧ್ಯಾಹ್ನ 2:30ಗೆ ನಮ್ಮ ಮನೆಗೆ ಬರ್ತಾರೆ. ಮನೆಗೆ ಬಂದ ಸಂದರ್ಭದಲ್ಲೂ ಕೂಡ 1 ಗಂಟೆಗಳ ಕಾಲ ಇರ್ತಾರೆ. ಅಲ್ಲಿಂದ ನಂತರದಲ್ಲಿ ಅವರ ಅಳಿಯಂದಿರಿಗೆ ಕಾಲ್ ಮಾಡಿ ಅವರನ್ನ ಮನೆಗೆ ಕರ್ಸ್ಕೊಳ್ತಾರೆ. ಇದಾದ ಬಳಿಕ ಪೊಲೀಸರು ಕೂಡ ಮನೆಗೆ ಬಂದು ಇಲ್ಲಿಂದ ಅವ್ರನ್ನ ಕರ್ಸ್ಕೊಂಡು ಹೋಗ್ತಾರೆ ಅಷ್ಟೇ ಹೇಳ್ತಾ ಇದ್ದಾರೆ ಹೊರತು ಅವರಿಗೆ ಈ ಪ್ರಕರಣದ ಯಾವ ಮಾಹಿತಿಯೂ ಕೂಡ ಅವರಿಗೆ ಗೊತ್ತಿಲ್ಲ ಅಂತೇಳಿ ಅವರು ಹೇಳ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್ ಥ್ಯಾಂಕ್ ಯು ವಿನೋದ್. ಡೀಟೇಲ್ಸ್ಗಾಗಿ 12:30ಗೆ ಬಂದರು ಅವರು. 12:30 ಬಂದಾಗ ನಮ್ಮ ಮನೆಯವರು ಹೂ ಚುಚ್ಚುತ್ತಾ ಕೂತಿದ್ರು. ಆಗ ನಮ್ಮನ್ನ ಕರೆದ್ರು. ಒಳಗಡೆ ಇದ್ದೆ ನಾನು. ಒಳಗಡೆ ಕರೆದಾಗ ಹಿಂಗೆ ಅಂತ ಬಂದವ್ರೆ ಅಂದಾಗ ಕಾಲಿನ ನೀರು ಕೊಟ್ಟೆ. ಒಳಗೆ ಬಂದರು ಅವರು. ಒಳಗೆ ಬಂದಾಗ ಜ್ಯೂಸ್ ಮಾಡಿಕೊಟ್ಟೆ. ಜ್ಯೂಸ್ ಮಾಡಿಕೊಟ್ಟು ಒಂದು 5 ನಿಮಿಷಕ್ಕೆ ನನ್ನ ಮಗಳ ಜೊತೆ ಮಾತಾಡಬೇಕು ಅಂದರು. ನನ್ನ ಮಗಳ ಜೊತೆ ಮಾತಾಡಬೇಕು ಅಂದಾಗ ನಮ್ಮ ಮನೆಯವ್ರ ಹತ್ರ ಫೋನ್ ಇಸ್ಕೊಬಂದು ಕೊಟ್ಟು ನಮ್ಮ ಅಪ್ಪಂಗೆ ಫೋನ್ ಮಾಡಿ ನಮ್ಮ ಅಪ್ಪನ ಜೊತೆ ಮಗಳಿಗೆ ತಗೊಂಡೋಗಿ ಕೊಟ್ಟು ನಮ್ಮಪ್ಪ. ಆಗ ಮಗಳು ಏನು ಮಾತಾಡಿದ್ರೂ ಗೊತ್ತಿಲ್ಲ. ಹಿಂದಿಗಡೆ ಹೋಗಿ ಮಾತಾಡಿದ್ದು. ನಮ್ಮ ಮನೆ ಒಳಗಡೆನೂ ಮಾತಾಡಲಿಲ್ಲ ಅವರು ಮಗಳ ಜೊತೆ. ಆಮೇಲೆ ಅಳಿ ಮೈದಿರು ಬಂದರು ಸಡನ್ನಾಗಿ ಒಂದು ಅರ್ಧ ಗಂಟೆ ಟೈಮ್. ಆಮೇಲೆ ಅಳಿದಿರು ಬಂದು ಅಳಿದಿರು ಬಂದಾದ್ಮೇಲೆ ಪೊಲೀಸವ್ರಿಗೆ ಫೋನ್ ಮಾಡಿದ್ರು. ಅವ್ರಿಗೆ ಅಳಿದಿರು ಪೊಲೀಸವ್ರಿಗೆ ಫೋನ್ ಮಾಡಿ ಸಡನ್ನಾಗಿ ಪೊಲೀಸವ್ರು ಬಂದು ಕರ್ಕೊಂಡು ಹೋದ್ರು. ಅಂದರೆ ಏಕಾಏಕಿ ಮನೆಗೆ ಬಂದಾಗ ನೀವು ಏನಕ್ಕೆ ಬಂದಿರತ್ತೆ ನೀವು ಕೇಳಿ ಪ್ರಶ್ನೆ ಮಾಡಲಿಲ್ವಾ ಅಂತ? ನೆಂಟ್ರಲ್ವಾ, ಏನಕ್ಕೆ ಅಂತ ಕೇಳೋಕ್ಕಾಗದ ಯಾರನ್ನೇ ಆದ್ರೂ. ನೆಂಟ್ರೆ ಬಂದವ್ರೆ ಅಂದ್ಕೊಂಡು ನಾವು ಮಾಮೂಲಿ ಇದು ಮಾಡ್ಕೊಂಡು. ಯಾಕಂದರೆ 29ನೇ ತಾರೀಕು ಆ ಮಹಿಳೆ ಕಿಡ್ನಾಪ್ ಆಗಿದ್ದರಿಂದ ಮಗನೇ ದೂರು ಕೊಟ್ಟಿರುವಂಥದ್ದು. ಪೊಲೀಸ್ ಠಾಣೆ ದೂರು ಕೊಡಿ, ಅದಕ್ಕೋಸ್ಕರ ಕೇಳ್ತಾ ಇರುವಂಥದ್ದು. ನಮ್ಗೆ ಅದ್ರ ಬಗ್ಗೆ ಗೊತ್ತಿತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟವನೇ ಮಗ ಅನ್ನೋದು ಗೊತ್ತಿತ್ತಿಲ್ಲ. ಇದ್ರ ಬಗ್ಗೆ ನಮಗೇನು ಮ್ಯಾಟ್ರೇ ಗೊತ್ತಿತ್ತಿಲ್ಲ ನಮ್ಗೆ. ಓಕೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಈ ಸಂದರ್ಭದವ್ರ ಮಕ್ಕಳೇ ನಿಮ್ಮ ಜೊತೆ ಮಾತಾಡಿದ್ರೆ ಹೇಗೆ ಅಂತ? ಮಕ್ಕಳ ಜೊತೆ ನಾವು ಮಾತಾಡಿಲ್ಲ. ಓಕೆ. ಇವತ್ತುವರೆಗೂ ಮಕ್ಕಳ ಜೊತೆ ಮಾತಾಡಿಲ್ಲ ನಾವು. ಅವತ್ತು ಎಷ್ಟೊತ್ತಿದ್ರು ಇಲ್ಲಿ? ಪೊಲೀಸರು ಎಷ್ಟು ಗಂಟೆಗೆ ಬಂದರು ಅಂತ? ಪೊಲೀಸರು 2:30 ಅಷ್ಟು ಬಂದವ್ರೆ. ಅವರು 12:30ಗೆ ಬಂದರು. ಹಳ್ಳಿ ಮಕ್ಕಳು ಬಂದು ಒಂದು ಅರ್ಧ ಗಂಟೆ ಟೈಮ್ ಪೊಲೀಸರು ಬಂದು ಕರ್ಕೊಂಡು ಹೋದ್ರು. ಅಂದರೆ ಅವ್ರ ಕುಟುಂಬಸ್ಥರು ಇಲ್ಲಿ ಬಂದಿದ್ರಿ ಮನೆಗೆ? ಕುಟುಂಬ ಅಂದ್ರೆ ಬರೀ ಇಬ್ಬರು ಹಳ್ಳಿ ಮೈದೂರು ಬಂದವ್ರೆ, ಇನ್ಯಾರು ಬಂದಿಲ್ಲ. ಓಕೆ. ಅವ್ರು ಬಂದ ನಂತರದಲ್ಲಿ ಪೊಲೀಸರು ಇಲ್ಲಿ ಬಂದಿದ್ದ? ಪೊಲೀಸರು ಫೋನ್ ಮಾಡಿದ್ರು ಇಲ್ಲೇ. ಓಕೆ. ಹಳ್ಳಿ ಮಕ್ಕಳು. ಓಕೆ. ಏನಂತಂದ್ರು ಪೊಲೀಸರು ಬಂದು ಇಲ್ಲಿಗೆ ಅಂತ? ಏನು ಮಾತಾಡಿಲ್ಲ ನಮ್ಮ ಜೊತೆ. ಅವರು ಬಂದು ಕರ್ಕೊಂಡು ಹೋದ್ರು ಅಷ್ಟೇ. ಓಕೆ. ಇನ್ನೇನು ಮಾತಾಡಿಲ್ಲ ಪೊಲೀಸರು. ಅಂದರೆ ಈ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇರೋವಂಥದ್ದು. ಏನು ಹೇಳ್ತಾರೆ ಈ ಒಂದು ಪ್ರಕರಣದಕ್ಕೆ ಅಂತ? ನಮಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟು. ಓಕೆ. ಎಷ್ಟು ವರ್ಷಕ್ಕೆ ಕೆಲಸ ಮಾಡ್ತೀರಮ್ಮ ಅಲ್ಲಿ? ಅವರು ಇವಾಗ ಒಂದು 5 ವರ್ಷ ಆಯ್ತಾನ ಕೆಲಸ ಬಿಟ್ಬಿಟ್ಟು. ಅದಕ್ಕಿಂತ ಮುಂಚೆಗಳು ಮಾಡ್ತಿದ್ರು. 12:30ಗೆ ಬಂದರು ಅವರು. 12:30 ಬಂದಾಗ ನಮ್ಮ ಮನೆಯವರು ಹೂ ಚುಚ್ಚುತ್ತಾ ಕೂತಿದ್ರು. ಆಗ ನಮ್ಮನ್ನ ಕರೆದ್ರು. ಒಳಗಡೆ ಇದ್ದೆ ನಾನು. ಒಳಗಡೆ ಕರೆದಾಗ ಹಿಂಗೆ ಅಂತ ಬಂದವ್ರೆ ಅಂದಾಗ ಕಾಲಿನ ನೀರು ಕೊಟ್ಟೆ. ಒಳಗೆ ಬಂದರು ಅವರು. ಒಳಗೆ ಬಂದಾಗ ಜ್ಯೂಸ್ ಮಾಡಿಕೊಟ್ಟೆ. ಜ್ಯೂಸ್ ಮಾಡಿಕೊಟ್ಟು ಒಂದು 5 ನಿಮಿಷಕ್ಕೆ ನನ್ನ ಮಗಳ ಜೊತೆ ಮಾತಾಡಬೇಕು ಅಂದರು. ನನ್ನ ಮಗಳ ಜೊತೆ ಇನ್ನೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಶಿಂದೆ ಸರ್ಕಾರ ಪತನ ಭವಿಷ್ಯಕ್ಕೆ ಸಿಎಂ ಸಿಡಿಮಿಡಿಯಾಗಿದ್ದಾರೆ. ಭ್ರಮೆ, ಅವ್ರಿಗೆ ಯಾವ ಕಾರಣಕ್ಕೂ ಆಪರೇಷನ್ ಮಾಡಕ್ ಆಗಲ್ಲ, ಬಿಜೆಪಿ ಅವರಿಗೆ ಮಹಾರಾಷ್ಟ್ರ ರೀತಿ ಕರ್ನಾಟಕದಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಈ ಹಿಂದೆ ಇದೆ ಸಿದ್ದರಾಮಯ್ಯನವರು ವರುಣಾದಲ್ಲಿ ಏನ್ ಹೇಳಿದ್ರು ಅನ್ನೋದನ್ನ ನೆನಪಿಸ್ಕೊಳ್ಬಹುದು. ಲೋಕಸಭಾದಲ್ಲಿ ಹೆಚ್ಚು ಸ್ಥಾನ ಬರ್ದೇ ಇದ್ರೆ ಕುರ್ಚಿಯಲ್ಲಿ ಆಡುತ್ತೆ ಅಂತ. ಎನಿವೆ, ಕಳೆದ 1 ವರ್ಷದಿಂದ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಆಪರೇಷನ್ ಸಕ್ಸಸ್ ಆಗಿಲ್ಲ ಅಂತ ಇನ್ನೊಂದು ಒಳನೋಟವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಬಿಟ್ಕೊಟ್ಟಿದ್ದಾರೆ. ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಶಿಂದೆ ಅವರ ಮಾತಿಗೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿರ್ತಕ್ಕಂಥ ಬಿಗ್ ಎಕ್ಸ್ಕ್ಲೂಸಿವ್. ಇವತ್ತು ಬೆಳಗ್ಗೆ 10 ಗಂಟೆಗೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ನಾಥ್ ಆಪರೇಷನ್ ಕರ್ನಾಟಕದಲ್ಲೂ ಆಗುತ್ತಾ? ಶಿಂದೆ ಅವರೇ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಈಗ ಸಿಎಂ ಸಿದ್ದರಾಮಯ್ಯ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ.